ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಈ ಒಂದು ಉತ್ಕೃಷ್ಟವಾದ ಅಮೂಲ್ಯವಾದ ನಿತ್ಯವಾದಂಥ ಒಂದು ಕಾಲ ಏನಂತ ಹೇಳಿದ್ರೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಂಥದ್ದು. ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಂಥವ್ರು ಎಷ್ಟೋ ಧನ್ಯರು. ಅಂಥ ಒಂದು ಅವಕಾಶ ನಮಗೆ ಈಗ ಸಿಕ್ಕಿದೆ. ಅದಕ್ಕಾಗಿ ದೇವರಿಗೆ ನಾವು ಸ್ತೋತ್ರ ಮಾಡಬೇಕು. ಬೇರೆಯವರಿಗಿಂತಲೂ ನಾವು ಏನು ಶ್ರೇಷ್ಠರಲ್ಲ, ಆದರೆ ಬೇರೆಯವರಿಗಿಂತಲೂ ನಾವು ದೇವರ ಒಂದು ಕರುಣೆ ಹೊಂದಿದವರಾಗಿ, ಮೆಚ್ಚುಗೆ ಹೊಂದಿದವರಾಗಿ ದೇವರ ವಾಕ್ಯವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಆದ ಕಾರಣ ದೇವರ ವಾಕ್ಯಕ್ಕಾಗಿ ಸ್ತೋತ್ರವಾಗಲಿ. ಯಾಕಂದರೆ ದೇವರ ವಾಕ್ಯವನ್ನು ಪ್ರಿಸರ್ವ್ ಮಾಡಿ, ಅದನ್ನು ಸಂರಕ್ಷಿಸಿ, ಅದನ್ನು ಕಾಪಾಡಿ ತನ್ನ ಜನರು, ಈಗ ನಾವು ತನ್ನ ಜನರು ದೇವರ ವಾಕ್ಯವನ್ನು ಅಧ್ಯಯನ ಮಾಡಬೇಕು, ಅದರಲ್ಲಿ ಸಮಯ ಕಳಿಬೇಕು, ಅದನ್ನು ಧ್ಯಾನಿಸಬೇಕು ಎಂಬುದಾಗಿ ದೇವರು ಬಯಸುವಾತನಾಗಿದ್ದಾನೆ. ಒಂದು ವೇಳೆ ದೊಡ್ಡ ಅರಸರಾಗಿದ್ದರೂ ಕೂಡ ಏನು ದೇವರ ವಾಕ್ಯಕ್ಕೆ ಮಹತ್ವ ಕೊಡಬೇಕು ಎಂಬುದು ದೇವರ ಆಶೆಯಾಗಿತ್ತು. ಸರಿ, ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ ಚಾಪ್ಟರ್ 72, 72ನೇ ಕೀರ್ತನೆ. 72ನೇ ಕೀರ್ತನೆ ಇದು ಸೊಲೊಮೋನನ ಕೀರ್ತನೆಯಾಗಿದೆ. ಇದುವರೆಗೆ ದಾವಿದನ ಕೀರ್ತನೆ ಎಂಬುದಾಗಿ ನಾವು ನೋಡ್ತಾ ಬಂದಿದ್ದೆವು. ಆದರೆ ಈಗ ಸೊಲೊಮೋನನ ಕೀರ್ತನೆಯನ್ನು ನಾವು ನೋಡ್ತಿದ್ದೇವೆ. ಯಾವ ರೀತಿಯ ಕೀರ್ತನೆಗಳು, 150 ಕೀರ್ತನೆಗಳು, ಅದರಲ್ಲಿ 70 ಕೀರ್ತನೆ ಅರ್ಧಕ್ಕರ್ಧ ಬರೆದಂಥ ವ್ಯಕ್ತಿ ದಾವಿದನ ಒಂದು ಕೀರ್ತನೆ, ಮತ್ತು ಆಸಾಫನ ಕೀರ್ತನೆ 12, ಕೋರಾಹಿರ ಕೀರ್ತನೆ 10 ಕೀರ್ತನೆಗಳು, ಮೋಶೆ ಒಂದು ಕೀರ್ತನೆ ಬರೆದಿದ್ದಾರೆ, ಹೇಮಾನನು ಒಂದು ಕೀರ್ತನೆ, ಮತ್ತು ಸೊಲೊಮೋನ್ ಒಂದಲ್ಲ 2 ಕೀರ್ತನೆಗಳನ್ನು ಬರೆದಿರುವುದರಲ್ಲಿ ಒಂದನ್ನು ಈಗ ನಾವು ನೋಡಿಕೊಳ್ತಾ ಇದ್ದೇವೆ. ಅದು ಯಾವುದಂದರೆ 72ನೇ ಕೀರ್ತನೆ. ಮತ್ತು ಇನ್ನೊಂದು ಕೀರ್ತನೆ ಯಾವುದು ಸೊಲೊಮೋನನು ಬರೆದಂಥ ಕೀರ್ತನೆ ಅಂತ ನಮಗೆ ಒಂದು ವೇಳೆ ಯೋಚನೆ ಬರ್ಬೋದು. ಆದ ಕಾರಣ ಕೀರ್ತನೆ 127 ಕೂಡ ಸೊಲೊಮೋನನು ಬರೆದಂಥ ಕೀರ್ತನೆ. ಆ ಕೀರ್ತನೆಗೆ ಬಂದಾಗ ಅದನ್ನು ಅಧ್ಯಯನ ಮಾಡಿಕೊಳ್ಳೋಣ. ಆದರೆ 72ನೇ ಕೀರ್ತನೆ ಯಾವ ರೀತಿಯಾಗಿ ಪ್ರಾರಂಭವಾಗ್ತದೆ ಅಂತ ಹೇಳ್ಬಿಟ್ಟು ನಾವು ನೋಡಿಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಸೊಲೊಮೋನನ ಬಗ್ಗೆ ಒಂದು ಮಾತು ಹೇಳಬೇಕಾದರೆ, ಇಸ್ರಾಯೇಲರ ಮೊದಲನೇ ಅರಸನು ಸೌಲನು ಅಂದರೆ ಕೇಳಲ್ಪಟ್ಟವನು, ಆಸ್ಕ್ಡ್ ಫಾರ್, ಕೇಳಲ್ಪಟ್ಟವನು. 40 ವರ್ಷ ಅವನು ಇಸ್ರಾಯೇಲರನ್ನು ಆಳ್ವಿಕೆ ಮಾಡಿದ. ಅದಾದ ನಂತರ ದಾವಿದನು, ಸೊಲೊಮೋನನ ತಂದೆ ಅಥವಾ ಸೌಲನ ಅಳಿಯ, ಒಬ್ಬರಿಗೊಬ್ಬರು ಲಿಂಕ್ ಸಂಬಂಧವಿದೆ. ದಾವಿದನು ಇಸ್ರಾಯೇಲರ ಅರಸನಾಗಿ 40 ವರ್ಷಗಳು ಆಳ್ವಿಕೆ ಮಾಡ್ತಾನೆ. ದಾವಿದನು ಅಂತೇಳಿದರೆ ಪ್ರಿಯನು, ಸೌಲನಂದರೆ ಕೇಳಲ್ಪಟ್ಟವನು 40 ವರ್ಷ, ಪ್ರಿಯನು 40 ವರ್ಷ. ನಿಜವಾಗಿ ದೇವರಿಗೆ ಅವನು ಒಪ್ಪುವ ಮನುಷ್ಯನಾಗಿದ್ದನು. ಯಾಕಂದರೆ ಅಪೊಸ್ತಲಕೃತ್ಯ 13:22 ಪ್ರಕಾರವಾಗಿ ದೇವರೇ ಅವನ ವಿಷಯದಲ್ಲಿ, ಅಂದರೆ ದಾವಿದನ ವಿಷಯದಲ್ಲಿ ಸಾಕ್ಷಿ ಕೊಡ್ತಾನೆ. ಬಲಹೀನತೆ ಅವನಲ್ಲಿದ್ವು, ಆದರೆ ದೇವರು ಬಲಹೀನತೆಗೆ ಹೊರತಾಗಿ ಭವಿಷ್ಯದಲ್ಲಿ ಕೂಡ ಅವನ ಗತಕಾಲವನ್ನು, ಭವಿಷ್ಯವನ್ನು ಎಲ್ಲವನ್ನು ಬಲ್ಲವನಾದ ದೇವರು ಒಪ್ಪುವ ಮನುಷ್ಯನೆಂಬುದಾಗಿ ಸಾಕ್ಷಿ ಕೊಡ್ತಾನೆ. ಅವನ ಮಗನಾದ ಸೊಲೊಮೋನನ ಒಂದು ಆಳ್ವಿಕೆ 40 ವರ್ಷ. ದಾವಿದನ ನಂತರ ಸೊಲೊಮೋನನು, ಅವನ ಮಗನು ಸೊಲೊಮೋನನೆಂದರೆ ಸಮಾಧಾನ ಪುರುಷನು. ಸೊಲೋಮ್ ಅಥವಾ ಶಲೋಮ್, ಸೊಲೊಮೋನ ಅಂತ ಹೇಳುವಾಗ ಸಮಾಧಾನದ ಪುರುಷನೆಂಬಂಥ ಹೆಸರನ್ನು ಒಳಗೊಂಡಂಥ ಸೊಲೊಮೋನನು ಇವನು
40 ವರ್ಷ ಆಳ್ವಿಕೆ ಮಾಡ್ತಾನೆ. ಇವನ ಬಗ್ಗೆ ಒಂದು ಮಾತು ಹೇಳಬೇಕಾದರೆ ಮೊದಲನೇ ಅರಸುಗಳ ಗ್ರಂಥ 4ನೇ ಅಧ್ಯಾಯದ 32ನೇ ವಚನದಲ್ಲಿ ಅವನು ಬರೆದಂಥ ಜ್ಞಾನೋಕ್ತಿಗಳು 3000 ಜ್ಞಾನೋಕ್ತಿಗಳನ್ನು ಬರೆದನಂತೆ. ಫಸ್ಟ್ ಕಿಂಗ್ಸ್ ಚಾಪ್ಟರ್ 4 ವರ್ಸ್ 32. ಆದರೆ ಗೀತಗಳು ಎಷ್ಟು ಬರೆದಿದ್ದಾನೆಂದರೆ 1005 ಗೀತಗಳನ್ನು ಸೊಲೊಮೋನನು ಬರೆದಿದ್ದಾನೆ. ಇಲ್ಲಿ ಕೀರ್ತನೆಗಳು 2 ಬರೆದಿದ್ದಾನೆ. ಅದರಲ್ಲಿ ಮೊದಲನೇದು 72ನೇ ಕೀರ್ತನೆ ಈ ರೀತಿಯಾಗಿ ಪ್ರಾರಂಭವಾಗ್ತದೆ. ದೇವರೇ, ಸಾಮ್ 72 ವರ್ಸ್ 1, ಅರಸನಿಗೆ ನಿನ್ನ ನ್ಯಾಯವನ್ನು ಕಲಿಸಿಕೊಡು. ಅಂದ ಹಾಗೆ ಈ ಕೀರ್ತನೆ 72 ಅದು ಸೊಲೊಮೋನನ ಕೀರ್ತನೆ ಮಾತ್ರವಲ್ಲದೆ ಅದು ಮೆಸ್ಸಿಯನ ಕೀರ್ತನೆಯೂ ಆಗಿದೆ. ಇಟ್ಸ್ ಎ ಮೆಸ್ಸಿಯಾನಿಕ್ ಸಾಮ್. ಹಾಗಾದರೆ ದಾವಿದನಷ್ಟೇ ಅಲ್ಲ, ದಾವಿದನ ಪುತ್ರನ ಬಗ್ಗೆ ಬರೆದದ್ದಲ್ಲ, ದಾವಿದನ ಪುತ್ರನು ಕೂಡ ಅಂದರೆ ಸೊಲೊಮೋನನು ಕೂಡ ಮುಂಬರುವ ದಾವಿದನ ಪುತ್ರನ ಬಗ್ಗೆ ಅಂದರೆ ಯೇಸು ಕರ್ತನ ಬಗ್ಗೆ ಪ್ರವಾದನೆಯಾಗಿ ಹೇಳಿದ್ದಾನೆ. ಹಾಗಾದರೆ ಸೊಲೊಮೋನನು ಕೂಡ ಪ್ರವಾದಿ. ಆ ರೀತಿಯಾಗಿ ಹೇಳಬೇಕಾದ್ರೆ ಸ್ವಲ್ಪ ಮಟ್ಟಿಗೆ, ಯಾಕಂದರೆ ಹಳೆ ಒಡಂಬಡಿಕೆಯಲ್ಲಿ ಅರಸನಾಗಿರುವಂಥವ್ರು ಪ್ರವಾದಿಯಾಗಿರಲಿಕ್ಕಾಗಲ್ಲ, ಪ್ರವಾದಿಯಾಗಿರುವಂಥವ್ರು ಅರಸನಾಗಿರಲಿಕ್ಕಾಗಲ್ಲ. ದಾವಿದನ ಅರಸನಾಗಿದ್ದ, ಆದರೆ ಪ್ರವಾದಿಯೂ ಆಗಿದ್ದ. ಯಾಕಂದರೆ ಕ್ರಿಸ್ತನಿಗೆ ಅವನು ಸಾಂಕೇತಿಕವಾದ ವ್ಯಕ್ತಿಯಾಗಿದ್ದಾನೆ. ಯೇಸು ಕ್ರಿಸ್ತನು ಅರಸನು ಹೌದು, ಪ್ರವಾದಿಯೂ ಹೌದು ಎಂಬುದನ್ನು ಚಿಕ್ಕ ರೀತಿಯಲ್ಲಿ ತೋರಿಸಿದವನು ದಾವಿದನು. ಅದಕ್ಕಿಂತಲೂ ಭಾಳ ಚಿಕ್ಕ ರೀತಿಯಲ್ಲಿ ತೋರಿಸುವಂಥವನು ಸೊಲೊಮೋನನು. ಯಾಕಂದರೆ ಅವನ ಪ್ರವಾದನೆ ಕ್ರಿಸ್ತನ ಬಗ್ಗೆ ಇರುವಂಥದ್ದನ್ನು ನಾವು ಈಗ ನೋಡಿಕೊಳ್ಳೋಣ. ಮೊದಲನೇ ವಚನದಲ್ಲಿ, ರಾಜಕುಮಾರನಾದ ಅವನಿಗೆ ನಿನ್ನ ನೀತಿಯನ್ನು ಅನುಗ್ರಹಿಸು. ನೀತಿ ಅಂದರೆ ಮೊದಲನೇ ಕೊರಿಂಥ 1:30 ಪ್ರಕಾರವಾಗಿ ಯೇಸು ಕರ್ತನು ದೇವರಿಂದ ಬಂದ ನೀತಿ. ನೀತಿ ಅಂತ ಹೇಳಿದರೆ ಯೇಸು ಕ್ರಿಸ್ತನೆಂಬ ನೀತಿ, ದೇವರಿಂದ ಬಂದ ನೀತಿ ಕ್ರಿಸ್ತನು. ಸರಿ, ಅವನು ನಿನ್ನ ಜನರಿಗೆ ಅಂದರೆ ನಾನು ಈಗಾಗಲೇ ಹೇಳಿದ ಹಾಗೆ ಒಂದು ಪರ್ವತ, ಈ ರೀತಿಯಾಗಿ ಚಿಕ್ಕ ಪರ್ವತ ಇದೆ. ಅದಾದ ನಂತರ ದೂರದಲ್ಲಿ ಇನ್ನೊಂದು ದೊಡ್ಡ ಪರ್ವತ, ಇನ್ನೊಂದು ಎತ್ತರ ಪರ್ವತ ಇದೆ ಅಂತ ಇಟ್ಕೊಳ್ಳೋಣ. ಹಾಗಾದರೆ 2 ಪರ್ವತಗಳ ಶಿಖರವನ್ನು ನಾವು ನೋಡ್ತಿದ್ದೇವೆ. ಅದೇ ರೀತಿಯಾಗಿ ಹತ್ತಿರದಲ್ಲಿರುವಂಥ ಚಿಕ್ಕ ಶಿಖರ ಪರ್ವತ, ಅದು ಹತ್ತಿರದಲ್ಲಿ ನೆರವೇರುವ ಪ್ರವಾದನೆಗಳು. ಆದರೆ ದೊಡ್ಡ ಪರ್ವತ, ದೂರದಲ್ಲಿರುವಂಥ ಪ್ರವಾದನೆ ಏನಂದರೆ 1000 ವರ್ಷಗಳ ಆದ ನಂತರ, ಸುಮಾರು 106 ವರ್ಷಗಳ ನಂತರ ನಡೆಯುವಂಥ ದೊಡ್ಡ ಪ್ರವಾದನೆ. ಆದ ಕಾರಣ 2 ಪ್ರವಾದನೆಗಳು ಕೂಡ ಒಂದು ಸರಿ ಸೊಲೊಮೋನ ಬಗ್ಗೆ ಮಾತಾಡ್ತಾ ಇರ್ತದೆ, ಅದೇ ರೀತಿಯಾಗಿ ಕ್ರಿಸ್ತನ ಬಗ್ಗೆ. ದಾವಿದನು ತನ್ನ ಬಗ್ಗೆ ಮಾತಾಡ್ತಾ ಇರ್ತಾನೆ, ಆದರೆ ಅದೇ ರೀತಿಯಾಗಿ ಕ್ರಿಸ್ತನ ಬಗ್ಗೆ ಕೂಡ ಪ್ರವಾದನೆ ಹೇಳುವಾತನಾಗಿರ್ತಾನೆ. ಯಾಕಂದರೆ ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯದ 44ನೇ ವಚನದಲ್ಲಿ ಕರ್ತನಾದ ಯೇಸು ತಾನೇ ಕೀರ್ತನೆಗಳಲ್ಲಿ ತನ್ನ ಬಗ್ಗೆ ಬರೆದಿದೆ ಎಂಬುದಾಗಿ, ಅದು ನೆರವೇರಬೇಕು ಎಂಬುದಾಗಿ ಶಿಷ್ಯರಿಗೆ ಹೇಳಿರುವಾಗ ಅದು ನೆರವೇರಬೇಕು. ಅದು ದಾವಿದನು ಬರೆದಿದ್ದರು, ಆಸಾಫನು ಬರೆದಿದ್ದರು, ಕೋರಾಹಿರು ಬರೆದಿದ್ದರು, ಮೋಶೆ ಬರೆದಿದ್ದರು, ಸೊಲೊಮೋನನು ಬರೆದಿದ್ದರು, ಹೌದು, ಹೇಮಾನನು ಬರೆದಿದ್ದರು. ಯಾರು ಬರೆದಿದ್ದರು ಆ ಕೀರ್ತನೆಗಳು? ದೈವ ಪ್ರೇರಿತವಾದ ಕೀರ್ತನೆಗಳು, ದೈವ ಪ್ರೇರಿತವಾದ ಶಾಸ್ತ್ರಗಳು. ಆದ ಕಾರಣ ಅದು ನೆರವೇರಬೇಕು. 3ನೇ ವಚನದಲ್ಲಿ ನೋಡುವಾಗ, ಗುಡ್ಡ ದಿನ್ನೆಗಳೆಲ್ಲವೂ ನಿನ್ನ ಜನರಿಗೋಸ್ಕರ ನೀತಿಗನುಸಾರವಾಗಿ ಸುಕ್ಷೇಮವನ್ನು ಫಲಿಸಲಿ. ಸುಕ್ಷೇಮ ಅಂತ ಹೇಳಿದಾಗ ಯೆಶಾಯನ ಗ್ರಂಥ 53ನೇ ಅಧ್ಯಾಯ 5ನೇ ವಚನದಲ್ಲಿ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆ ಆತನ ಮೇಲೆ ಬಂತು. ಮತ್ತು ಯೇಸು ಕ್ರಿಸ್ತನನ್ನು ನಾವು ಕೀರ್ತನೆ ಓದುವಾಗ ನೆನಪು ಮಾಡಿಕೊಳ್ತಿದ್ದೇವೆ. ಹೌದು, ಬಡವರ ನ್ಯಾಯವನ್ನು ಸ್ಥಾಪಿಸುವ ಆತನು ನಮ್ಮ ಕರ್ತನಾದ ಯೇಸು ಎಂಬುದಾಗಿ ನಾವು ನೋಡ್ತೇವೆ. 7ನೇ ವಚನದಲ್ಲಿ, ಅವನ ದಿವಸಗಳಲ್ಲಿ ನೀತಿಯು ವೃದ್ಧಿಯಾಗಲಿ. ತಾನೇ ನೀತಿ. ಮೊದಲನೇ ಕೊರಿಂಥ 1:30 ಪ್ರಕಾರವಾಗಿ ಯೇಸು ಕ್ರಿಸ್ತನೇ ನೀತಿ, ಆತನೇ ನಮ್ಮ ನೀತಿ. ರೋಮ 5:1. ಆತನು ನೀತಿಯಾಗಿರುವುದರಿಂದ ನಮ್ಮನ್ನು ನೀತಿವಂತರನ್ನಾಗಿ ಮಾಡಿದ. ನೀತಿಯಾಗಿರುವ ನಮ್ಮ ಕರ್ತನಾದ ಯೇಸು
ಪಾಪಿಯಾಗಿರುವ ನಮಗೋಸ್ಕರ ತಾನು ಪಾಪ ಸ್ವರೂಪಿಯಾಗಿ ಆತನ ನೀತಿ ನಮಗೆ ದೊರಕುವಂತೆ ಮಾಡಿದ್ದು ಆಶ್ಚರ್ಯ. ಇದನ್ನೇ 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 21ನೇ ವಚನದಲ್ಲಿ ದೇವರಾತ್ಮನು ತಿಳಿಸುವಾತನು ಆಗಿದ್ದಾನೆ. 2 Corinthians 5:21. 8ನೇ ವಚನ, ಕೀರ್ತನೆ 72 ನೋಡ್ತಿದ್ದೀವಿ. ಇದು ಸೊಲೊಮೋನನ ಕೀರ್ತನೆ ಆಗಿದೆ. 72 8ನೇ ವಚನದಲ್ಲಿ ಅವನು ಅಥವಾ ಆತನು ಸಮುದ್ರದಿಂದ ಸಮುದ್ರದವರೆಗೂ, ಯೂಫ್ರಟೀಸ್ ನದಿಯಿಂದ ಭೂಮಿಯ ಕಟ್ಟ ಕಡೆವರೆಗೂ ಆಳಲಿ. ಸ್ವಲ್ಪ ಮಟ್ಟಿಗೆ ಸೊಲೊಮೋನನು ಆಳಿಕೆ ಮಾಡಿದ, ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿರಂತರವಾಗಿ 1000 ವರ್ಷ ಆಳಿಕೆ ಮಾಡಿದ ನಂತರ ನಿರಂತರವಾಗಿ ಆಳುವಾತನಾಗಿದ್ದಾನೆ. ಆತನು ಕೂಡ ಸಮಾಧಾನದ ಪ್ರಭು. ಆತನು ಕೂಡ ಸೊಲೊಮೋನ್ ಸಮಾಧಾನ. ಸರಿ, 11ನೇ ವಚನದಲ್ಲಿ ಎಲ್ಲ ಅರಸರು ಅವನಿಗೆ ಸಾಷ್ಟಾಂಗವೆರಗಲಿ. ದೇವರ ಚಿತ್ತ ಏನಂತ ಹೇಳಿದರೆ ಎಲ್ಲ ಅರಸರು ರಾಜಾದಿರಾಜನಾಗಿರುವಂಥ ಯೇಸು ಕರ್ತನಿಗೆ ಸಾಷ್ಟಾಂಗವೆರಗಬೇಕು ಎಂಬುದು ದೇವರ ಚಿತ್ತ. ಒಂದು ವಾಕ್ಯ ನಾನು ಓದಬೇಕು. ಯಾಕಂತ ಹೇಳಿದರೆ ಭವಿಷ್ಯದಲ್ಲಿ ಒಂದು ಸಂಗತಿ ನಡೀತದೆ. ಅದು ಏನೆಂಬುದಾಗಿ ನಾವು ನೋಡಿಕೊಳ್ಳೋಣ. ಫಿಲಿಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಇರುವಂಥ ಒಂದು ವಾಕ್ಯ. ನಿಧಾನಕ್ಕೆ ಇದನ್ನು ನಾನು ಓದ್ತೇನೆ, ಯಾಕಂದರೆ ಇದು ಭಾಳ ಪ್ರಾಮುಖ್ಯವಾದಂಥ ಒಂದು ವಾಕ್ಯವಾಗಿದೆ. ಫಿಲಿಪಿ 2:10, ಫಿಲಿಪಿಯನ್ಸ್ ಚಾಪ್ಟರ್ 2 ವರ್ಸ್ 10. ಆದುದರಿಂದ ಸ್ವರ್ಗ, ಮರ್ತ್ಯ, ಪಾತಾಳಗಳಲ್ಲಿರುವವರೆಲ್ಲರೂ, ಪರಲೋಕದಲ್ಲಿರುವಂಥವರು, ಭೂಲೋಕದಲ್ಲಿರುವಂಥವರು ಮತ್ತು ಪಾತಾಳದಲ್ಲಿರುವಂಥವರು, ಭೂಗರ್ಭದಲ್ಲಿರುವಂಥವರು, ಭೂಮಿಯ ಕೆಳಗಿರುವಂಥವರು. ಹಾಗಾದರೆ ಭೂಮಿಯ ಕೆಳಗೆ ಇದ್ದಾರಾ? ಹೌದು, ಇದ್ದಾರೆ ಅಂತ ದೇವರ ವಾಕ್ಯ ಹೇಳ್ತದೆ. ಯಾಕಂತೇಳಿದರೆ ಭೂಗರ್ಭದಲ್ಲಿ, ಪಾತಾಳದಲ್ಲಿ ಜನರಿದ್ದಾರೆ ಅಂತ ದೇವರ ವಾಕ್ಯ ಹೇಳ್ತದೆ. ಯಾಕಂದರೆ ಪರಲೋಕ ಭಕ್ತಿವಂತರಿಗಾಗಿ ದೇವರು ನಿರ್ಮಿಸಿದ ಲೋಕ. ಪರಲೋಕ ದೇವರ ಹೆಡ್ ಕ್ವಾರ್ಟರ್ಸ್. ಭೂಲೋಕ ಮನುಷ್ಯರಿಗೆ ದೇವರು ಕೊಟ್ಟಿರುವಂಥ ಲೋಕ, ಭೂಲೋಕ. ಭೂಮಿಯ ಕೆಳಗೆ ನರಕಲೋಕ, ಇಲ್ಲವೇ ಪಾತಾಳದ ಲೋಕ, ದುರಾತ್ಮಗಳಿಗೆ ಅಂತ ಹೇಳ್ಬಿಟ್ಟು ದೇವರು ನೇಮಿಸಿರುವಂಥ ಸ್ಥಳ. ಭೂಮಿಯ ಮೇಲಿರುವಂಥ ನಾವು, ನಮಗಿರುವಂಥ ಸ್ವತಂತ್ರ ಚಿತ್ತ, ಫ್ರೀ ವಿಲ್ ತಗೊಂಡು ಪರಲೋಕಕ್ಕಾದರೂ ನಾವು ಸಿಟಿಸನ್ಸ್, ಪರಲೋಕದ ನಾಗರಿಕರಾಗಬಹುದು, ಅಥವಾ ಭೂಲೋಕದಿಂದ ಪಾತಾಳದ ನಾಗರಿಕರು ಆಗಲು ಸಾಧ್ಯ. ಹೌದು, ಹೆಚ್ಚಾಗಿ ಪಾತಾಳದಲ್ಲಿ ಅಥವಾ ನರಕಲೋಕದಲ್ಲಿ ಇರುವಂಥ ಆತ್ಮಗಳು ದುರಾತ್ಮಗಳು. ಸರಿ, ಸ್ವರ್ಗ, ಭೂಮಿ, ಪಾತಾಳಗಳಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಅಥವಾ ಅರಿಕೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಹೌದು, ಅದು ಹೇಗಾಗ್ತದೆ, ಯಾಕಾಗ್ತದೆ, ಯಾವಾಗಾಗ್ತದೆ ನನಗೆ ಗೊತ್ತಿಲ್ಲ. ಆದರೆ ಇದು ಒಂದು ದಿನ ಆಗುತ್ತೆ ಎಂಬುದಾಗಿ ನಂಬುತ್ತೇನೆ. ಯಾಕಂದರೆ ದೇವರ ವಾಕ್ಯ ಆ ರೀತಿಯಾಗಿ ಪ್ರವಾದಿಸಲಾಗಿದೆ. ಅದನ್ನೇ ನಾನು ಯಾಕೆ ಹೇಳಬೇಕಾಯಿತು ಎಂಬುದಾಗಿ ನೋಡುವಾಗ, ಕೀರ್ತನೆ 72ನೇ ಕೀರ್ತನೆಯನ್ನು ನೋಡುವಾಗ, ಯೂಫ್ರಿಟಿಸ್ ನದಿಯಿಂದ ಭೂಮಿಯ ಕಟ್ಟ ಕಡೆವರೆಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆಳಿಕೆ ಮಾಡ್ತಾನಂತ್ರಿ, ಅರಸನಾಗಿ. ಆತನಿಗೆ ಅಡ್ಡ ಬೀಳಲಿ, ಅರಣ್ಯವಾಸಿಗಳ ಅಡ್ಡ ಬೀಳಲಿ ಎಂಬುದಾಗಿ ಹೇಳಿಬಿಟ್ಟು ಭೂಲೋಕದ ಎಲ್ಲ ಅರಸರು ಆತನಿಗೆ ಸಾಷ್ಟಾಂಗ, ಯೇಸುವೇ ಕರ್ತನು.
ಹೌದು, ಯೇಸುವೇ ಕರ್ತನೆಂದು ಅರಿಕೆ ಅಥವಾ ಪ್ರತಿಜ್ಞೆ ಮಾಡಿ ಸಾಷ್ಟಾಂಗವೆರಗುತ್ತಾರೆ. ಸರ್ವ ಜನಾಂಗಗಳು ಆತನನ್ನು ಸೇವಿಸಲಿ. 11ನೇ ವಚನ. ಯಾಕೆ ಸೇವಿಸಬೇಕು? ಯಾಕೆಂದರೆ ಆತನು ಮೊರೆ ಇಡುವ ಬಡವರನ್ನೂ ದಿಕ್ಕಿಲ್ಲದ ಕುಗ್ಗಿದವರನ್ನೂ ಉದ್ಧರಿಸುವವನಾಗಿದ್ದಾನೆ. ಹೌದು, ಅಷ್ಟೇ ಅಲ್ಲ, 13ನೇ ವಚನದ ಪ್ರಕಾರವಾಗಿ ದೀನ ದರಿದ್ರರ ಮೇಲೆ ಕರುಣೆಯುಳ್ಳವನಾಗಿ. ಯೇಸು ಕರ್ತನ ವಿಷಯದಲ್ಲಿ ಒಂದು ಮಾತು ಎದ್ದು ಕಾಣ್ತದೆ. ಅದೇನಂತ ಹೇಳಿದರೆ ಆತನ ಕರುಣೆಯುಳ್ಳವನು. ನಮ್ಮ ಕರ್ತನಾದ ಯೇಸು ಕರುಣೆಯುಳ್ಳವನು. ಆತನ ಕರುಣೆಯಿಂದಲೇ ನಾವು ಉಳಿದಿದ್ದೇವೆ. ಎಷ್ಟರ ಮಟ್ಟಿಗೆ ಆತನ ಕರುಣೆಯುಳ್ಳವನು ಎಂಬುದಕ್ಕೆ ಒಂದು ವಾಕ್ಯವನ್ನು ನಾನು ಓದಲೇಬೇಕು. ಅದನ್ನು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನೋಡಬಹುದು. ಒಂದಲ್ಲ 2 ವಾಕ್ಯಗಳನ್ನು ನಾನು ಓದಲಿಕ್ಕೆ ಇಷ್ಟಪಡ್ತೇನೆ, ಇಬ್ರಿಯರಿಗೆ ಬರೆದ ಪತ್ರಿಕೆ. ಆದರೆ 2 ವಾಕ್ಯದಲ್ಲಿಯೂ ಯೇಸು ಕರ್ತನ ವಿಷಯವಾಗಿ ಆತನು ಕರುಣೆಯುಳ್ಳವನು ಎಂಬುದಾಗಿ ಹೇಳಲಾಗಿದೆ. ನೋಡ್ರಿ, ಅದನ್ನು ನೋಡಿಕೊಳ್ಳೋಣ. ಇಬ್ರಿಯ 2ನೇ ಅಧ್ಯಾಯ ಮತ್ತು 17ನೇ ವಚನದಲ್ಲಿ ಹೀಗಿದೆ: ಆದುದರಿಂದ ಆತನು, ಅಂದರೆ ಯೇಸು ಕರ್ತನು, ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ, ಅಂದರೆ ನಮಗೆ ಸಮಾನನಾಗಬೇಕಾಗಿ ಬಂತು. ಹೀಗೆ ಆತನು, ಅಂದರೆ ಯೇಸು, ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯೂ ನಂಬಿಕೆಯೂ ಉಳ್ಳ ಮಹಾಯಾಜಕನಾದನು. ದೇವರ ಕಾರ್ಯವನ್ನು ನಾನು ಮಾಡಬೇಕಾದರೆ 2 ಸಂಗತಿಗಳು ಭಾಳ ಪ್ರಾಮುಖ್ಯ. ಒಂದು ಕರುಣೆ, 2ನೇದು ನಂಬಿಕೆ ಅಂತಿದೆ. ಅದು ನಂಬಿಗಸ್ತಿಕೆ ಅಂತ ಕೂಡ ಹೇಳ್ಬೋದು. ಸರಿ, ಒಂದು ವಾಕ್ಯ ನೋಡಿದ್ದಾಯಿತು. ಇಬ್ರಿಯ 2, ಇಬ್ರಿಯ 4ನೇ ಅಧ್ಯಾಯದ 16ನೇ ವಚನ ಈ ರೀತಿಯಾಗಿದೆ. ಹೀಬ್ರೂಸ್ ಚಾಪ್ಟರ್ 4 ವರ್ಸ್ 16: ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಮಯೋಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೂ ಧೈರ್ಯದಿಂದ ಕೃಪಾಸನದ ಮುಂದೆ ನಾವು ಬರೋಣ ಅಂತ ಇಬ್ರಿಯ ಗ್ರಂಥಕರ್ತನು ಕರುಣೆಯನ್ನು ಹೊಂದುವಂತೆ. ಆತನು ಕರುಣಾಶಾಲಿ, ತುಂಬ ಕರುಣೆ ಇದೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ. ಆದ ಕಾರಣ ಆತನ ಕರುಣೆಯನ್ನು ಹೊಂದುವವರಾಗಿ ನಾವು ಆತನ ಕಡೆಗೆ ಪ್ರಾರ್ಥನೆಯಲ್ಲಿ ಹೋಗತಕ್ಕದ್ದು. ಇಲ್ಲಿ ಕೂಡ ನೋಡುವಾಗ 72ನೇ ಕೀರ್ತನೆ ಅದು ಮೆಸ್ಸಿಯನ ಕುರಿತಾದ ಕೀರ್ತನೆ. ಆ ಮೆಸ್ಸಿಯನ್ ಹೇಗಿರ್ತಾನೆ ಅಂತೇಳಿ ನೋಡೋದಾದರೆ, ದೀನ ದರಿದ್ರರ ಮೇಲೆ ಕರುಣೆಯುಳ್ಳವನಾಗಿ ಅವರ ಪ್ರಾಣಗಳನ್ನು ಸಂತೈಸುವ. ನನಗೂ ನಮಗೂ ಕೂಡ ಇಂದು ಸಂತೈಸುವಿಕೆ ಬೇಕು. ಅದನ್ನು ಹೇಗೆ ಆತನು ಮಾಡ್ತಾನೆ ಅಂದರೆ ಕರುಣೆಯುಳ್ಳ ಆತನಾಗಿ. ಕುಯುಕ್ತಿ ಬಲಾತ್ಕಾರಗಳಿಗೆ ತಪ್ಪಿಸಿ ಅವರನ್ನು ಕಾಯುವನು. ಹೌದು, ನಮ್ಮನ್ನು ದೇವರು ಕಾಯಬೇಕು. ಕಾಯುವ ನಿನ್ನ ಎಂದೆಂದು. ಮತ್ತು 15ನೇ ವಚನದ 2ನೇ ಭಾಗದಲ್ಲಿ, ಅವನಿಗೋಸ್ಕರ ಯಾವಾಗಲೂ ದೇವರಲ್ಲಿ ವಿಜ್ಞಾಪನೆಯು ನಡೆಯಲಿ. ಸೊಲೊಮೋನ ವಿಷಯದಲ್ಲಿ ಯಾವಾಗಲೂ ಪ್ರೇಯರ್ ಇರಬೇಕಂತೆ ಆತನಿಗೋಸ್ಕರವಾಗಿ. ದಿನವೂ ಅವನಿಗೆ ಆವಾಗ ಆಶೀರ್ವಾದಗಳು ಉಂಟಾಗಲಿ. ಯಾಕಂದರೆ ಪ್ರಾರ್ಥನೆ ಆಶೀರ್ವಾದಕ್ಕೆ ಮೂಲ. ಇನ್ನೊಂದು ಸಾರಿ ಹೇಳ್ತೇನೆ, ಪ್ರಾರ್ಥನೆಯು ಆಶೀರ್ವಾದಕ್ಕೆ, ಅಂದರೆ ದೇವರ ಆಶೀರ್ವಾದಕ್ಕೆ ಮೂಲವಾಗಿದೆ. ಸರಿ, ಹಾಗೆ ನಾವು ಮುಂದುವರಿಯುವಾಗ 17ನೇ ವಚನ ವರ್ಸ್ 17, ಕೀರ್ತನೆ 72, ಮೆಸ್ಸಿಯನ ಕೀರ್ತನೆ. ಇದು ಸೊಲೊಮೋನನು ಬರೆದಂಥ ಕೀರ್ತನೆ. ಸಾಮ್ ದಟ್ ಸೊಲೊಮೋನ್ ಹ್ಯಾಸ್ ರಿಟನ್. ಅದರಲ್ಲಿ ಇದು ಮೆಸ್ಸಿಯಾನಿಕ್ ಸಾಮ್, ಇದು ಮೆಸ್ಸಿಯನ ಕುರಿತಾದ ಕೀರ್ತನೆ. 17ನೇ ವಚನದಲ್ಲಿ, ಅವನ ನಾಮವು ಅಥವಾ ಆತನ ನಾಮವು ಸ್ಥಿರವಾಗಿರಲಿ. ಮೆಸ್ಸಿಯನ ನಾಮವು ಸ್ಥಿರವಾಗಿರಲಿ. ಆತನ ಹೆಸರು ಸೂರ್ಯನಿರುವವರೆಗೆ ಇರಲಿ. ಅದು ಸ್ವಲ್ಪ ಲಿಮಿಟ್ ಆಗಿದೆ, ಆದರೆ ಸೂರ್ಯನು ಹೋದ ಮೇಲೆ ಕೂಡ ಆತನು ಹೆಸರು ಇರ್ತದೆ. ಯಾಕೆಂಬುದಾಗಿ ನೋಡುವಾಗ, ಸೂರ್ಯನಿರುವಾಗ ನಮಗೆ ಬೆಳಕಿರ್ತದೆ. ಆದರೆ ಸೂರ್ಯನ ನಂತರ ಹೇಗಿರ್ಬೋದು, ಸೂರ್ಯನ ಕತ್ತಲಾಗುವುದು ಎಂಬುದಾಗಿ ಅಪೊಸ್ತಲ ಕೃತ್ಯ 2ನೇ ಅಧ್ಯಾಯದಲ್ಲಿ ಬರೆದಿದೆ. ಆದರೆ
ಪರಲೋಕದ ಕುರಿತಾಗಿ ಪರಲೋಕ ಯಾವ ರೀತಿಯಾಗಿ ಇರುತ್ತದೆ, ಮುಂಬರುವಂಥ ಲೋಕ ಎಂಬುದಾಗಿ ನೋಡುವಾಗ 21ನೇ ಅಧ್ಯಾಯ ಪ್ರಕಟಣೆಯಲ್ಲಿ ಯಾವ ರೀತಿಯಾಗಿ ಇರುತ್ತದೆ ಈ ಒಂದು ಪರಲೋಕ ಎಂಬ ಮಾತನ್ನು ನಾವು ನೋಡಬಹುದು. ಅದರಲ್ಲಿ ಒಂದು ಮಾತು ನಾನು ಹೇಳ ಬಯಸ್ತೇನೆ. ಯಾಕಂತೇಳಿದರೆ ಅಲ್ಲಿ ರಾತ್ರಿ ಇರೋದಿಲ್ಲಂತೆ. ಮತ್ತು ಅದೇ ಸಂದರ್ಭದಲ್ಲಿ 21ನೇ ಅಧ್ಯಾಯ ಪ್ರಕಟಣೆ ಮತ್ತು 23ನೇ ವಚನದಲ್ಲಿ ಹೀಗಿದೆ. ಅದೇನೆಂದರೆ, ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕೆ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ, ಯಾಕೆಂದರೆ ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿತು. ಯಜ್ಞದ ಕುರಿಯಾದಾತನೇ ಅದರ ದೀಪವು, ಯೇಸು ಕ್ರಿಸ್ತನೇ ಅದರ ದೀಪವು. ಆದ ಕಾರಣ ಸೂರ್ಯನ ಇರುವವರೆಗೆ ಆತನ ಹೆಸರು ಇರಲಿ ಎಂಬುದಾಗಿ ಕೀರ್ತನೆ 72:17 ಬರೆದಿದೆ. ಅವನಿಗಿದ್ದ ಆಶೀರ್ವಾದವು ತಮಗೂ ಆಗಬೇಕೆಂದು ಕೋರುವವರಾಗಲಿ. ಆನಂತರ 18ನೇ ವಚನದಲ್ಲಿ, ಅದ್ವಿತೀಯನೂ ಇಸ್ರಾಯೇಲರ ದೇವರು ಆದ ಯೆಹೋವ ದೇವರಿಗೆ ಸ್ತೋತ್ರವು, ಆತನ ಪ್ರಭಾವವುಳ್ಳ ನಾಮಕ್ಕೆ ಸದಾಕಾಲವು ಪ್ರಣಾಮವಿರಲಿ ಅಂತ ಹೇಳಿಬಿಟ್ಟು ಭೂಮಂಡಲವೆಲ್ಲವೆಲ್ಲ ಆತನ ಪ್ರಭಾವದಿಂದ ತುಂಬಿರಲಿ. ಆಮೇನ್ ಆಮೇನ್. 72ನೇ ಕೀರ್ತನೆಯನ್ನು ಅಧ್ಯಯನ ಮಾಡುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.